ಆಗತ್ತೆ, ಇನ್ನೊಂದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಹಗಲು ರಾತ್ರಿ ಏನು ನಮ್ಗೆ ನೋಡಿ ರಜಾನೇ ಇರಲ್ಲ. ಯಾರು ಸತ್ತೋದ್ರು ಯಾರು ಇದ್ರು ಕೂಡ ನಾವು ಬೆಳಗ್ಗೆ ಬಂದು ಕೆಲಸ ಮಾಡ್ಬೇಕು ಸರ್. ನಾವು ಹಬ್ಬ ಅನ್ನೋದೇ ನೋಡಕ್ಕಾಗಲ್ಲ ಸರ್. ತುಂಬಾ ಮೈಯೆಲ್ಲ ಉರಿ ಬರುತ್ತೆ. ಅಷ್ಟು ಕಸ ಬೀಳ್ತದೆ ಸಂಕ್ರಾಂತಿಗೆ. ನಮ್ಮ ಹೆಸರು ಕೊಲ್ಲಮ್ಮ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ಈಗ ಈ ಟೈಮ್ ಹಬ್ಬ ಏನ್ ಸ್ಪೆಷಲ್? ಏನಿಲ್ಲ ಸರ್, ಕೆಲಸ ಕಾರ್ಯ ಅದೇ ಸ್ಪೆಷಲ್. ಕೆಲಸ ಜಾಸ್ತಿ ಇರತ್ತಾ? ಕೆಲಸ ಜಾಸ್ತಿ ಇರುತ್ತೆ, ಸಂಕ್ರಾಂತಿ ಹಬ್ಬ ಅಲ್ವಾ ಸರ್. ಹೌದು, ಹಬ್ಬದ ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಜನ ಎಷ್ಟು ಹೇಳಿದ್ರು ಜನ ಕಸ ಆಚೆ ಹಾಕೋದು ಅಂತೂ ಕಮ್ಮಿ ಮಾಡಲ್ಲ. ಜನ ಹೇಳ್ತಾ ಇದ್ದೀವಿ ಜನಕ್ಕೆ ಎಲ್ಲ ಅವ್ರು ಮಾಡೋ ಕೆಲಸ ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡಲೇಬೇಕು. ಸೊ ಅದು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಏನಿಲ್ಲ, ಸ್ವಲ್ಪ ಆದಷ್ಟು ಮನೆ ಹತ್ರ ಗಾಡಿಗಳು ಬರೋದಕ್ಕೆ ಗಾಡಿಗಳಿಗೆ ಕಸ ಹಾಕಿ ಔಟ್ ಸೈಡ್ ಎಲ್ಲ ಹಾಕೋದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಮಗೂ ತುಂಬಾ ಅನುಕೂಲ ಆಗುತ್ತೆ ಸರ್. ಏನು ವಿಶೇಷ ಅಲ್ಲ, ಹೊಸ ವರ್ಷ ಏನಾದ್ರು ಪ್ರಾಬ್ಲಮ್ಸ್ ನಿಮ್ಗೆ ಫೇಸ್ ಮಾಡೋದು ಅದ್ರ ಬಗ್ಗೆ ಹೇಳಿ ಸರ್. ಫೇಸ್ ಮಾಡಿದೇನು ಅವಶ್ಯಕತೆ ಇಲ್ಲ. ಕಸಗಳು ಎಲ್ಲಂದ್ರಲ್ಲಿ ಹಾಕ್ತಾರೋ. ನಮ್ಮ ಸಾಹೇಬರು ಬಂದು ಎಷ್ಟೋ ಸತಿ ಇಲ್ಲ ಅವರೆಲ್ಲರಿಗೆ ರೋಡ್ ಮೇಲೆ ಕಸ ಇಟ್ಟಾಡ್ಬಾರ್ದು ಅಂತ ಅನ್ಬಿಟ್ಟು ಸ್ವಚ್ಛ ಭಾರತ್ ಹೆಂಗೈತೆ ಅದೇ ತರ ಮಾಡ್ಕೊಂಡು ಹೋಗ್ಬೇಕಂತ ಸಾಹೇಬ್ರು ಹೇಳ್ತಾ ಇದ್ರು. ಅದರಿಂದನೂ ತಂದೆಲ್ಲ ಬೀದಿಗೆ ಹಾಕ್ತಾರೆ ಸರ್. ಅದು ಕಂಟ್ರೋಲ್ ಮಾಡಕ್ಕೆ ನಮ್ಮ ಹುಡುಗರೆಲ್ಲ ತುಂಬಾ ಶ್ರಮ ತಗೊಂತವ್ರು. ಈಗ ಸಂಕ್ರಾಂತಿ ಹಬ್ಬಕ್ಕೂ ಜಾಸ್ತಿ ಕಸ ಬೀಳ್ತದೆ. ಒಂದ್ 3 ದಿವಸ 4 ದಿವಸ ಹುಡುಗರು ಸುಧಾರಿಸ್ಕೊಂಡಾಗಲ್ಲ, ಅಷ್ಟು ಕಸ ಬೀಳ್ತದೆ ಸಂಕ್ರಾಂತಿಗೆ. ಅದರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಹೇಳ್ತಾ ಇದ್ದೀವಿ ಸರ್, ಎಲ್ಲರಿಗೂ ಮನೆ ಮನೆಗೆ ಹೋಗ್ಬಿಟ್ಟು ಹೇಳ್ತಾ ಇದ್ದೀವಿ ನಾವು. ಹೌದಾ? ನನ್ನ ಹೆಸರು ರಂಗಪ್ಪ ಸರ್. ರಂಗಪ್ಪ ಅವರೇ, ಥ್ಯಾಂಕ್ ಯು ಸರ್. ನೀವೇನಾದ್ರು ಹೇಳ್ತೀರಾ? ಸರ್ ನಾನು ಹೇಳೋದು ಇಷ್ಟೇ ಸರ್, ಜನಗಳು ಕರೆಕ್ಟಾಗಿ ಕಸ ಹಾಕ್ಬಿಟ್ಟು ನಮ್ಗೆ ಸ್ಪಂದಿಸಿದ್ರೆ ಸಾಕು ಸರ್. ಯಾಕಂದ್ರೆ ನಾವು ದಿನ ಬೆಳಗ್ಗೆ ಅದನ್ನ ನಮ್ಮ ವರ್ಕರ್ಸು ತುಂಬಾ ಕಷ್ಟ ಬೀಳ್ತಾರೆ ಸರ್. ಕಾಯಿಲೆ ರುಚಿ ಏನ್ ಬಂದ್ರು ಕೂಡ ಪ್ರತಿಯೊಂದು ನಮ್ಮವರೇ ಮಾಡ್ತಾರೆ ಸರ್. ಆಮೇಲೆ ಕೆಲವ್ರಿಗೆ ಪರ್ಮನೆಂಟ್ ಆಗಿಲ್ಲ ಸರ್. ಅಧಿಕಾರಿಗಳಾಗ್ಲಿ ಜನಗಳಾಗ್ಲಿ ಪ್ರಜೆಗಳಾಗ್ಲಿ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಅಧಿಕಾರಿಗಳಿಗೆ ಹೇಳಿ ಎಲ್ಲಾರ್ಗೂ ಕೆಲಸ ಒಂದು ನೇರ ಪಾವತಿ ಪರ್ಮನೆಂಟ್ ಮಾಡೋದು ಬೇಡ ಸರ್, ನೇರ ಪಾವತಿ ಒಂದು ಮಾಡಿದ್ರೆ ಸಾಕು ಸರ್. ನಮ್ಗೆ ಬರೋದು ಸಂಬಳ 14,000 ಸರ್. ನಾವು ಹಗಲು ರಾತ್ರಿ ಏನು ನಮ್ಗೆ ನೋಡಿ ರಜಾನೇ ಇರಲ್ಲ. ಯಾರು ಸತ್ತೋದ್ರು ಯಾರು ಇದ್ರು ಕೂಡ ನಾವು ಬೆಳಗ್ಗೆ ಬಂದು ಕೆಲಸ ಮಾಡ್ಬೇಕು ಸರ್. ಬೆಳಗ್ಗೆ ಹೊತ್ತು ಬಂದು ಕೆಲಸ ಮಾಡ್ಬೇಕು. ಆಮೇಲೆ ನಮ್ಗೆ ರಜಾ ಅನ್ನೋದು ಇಲ್ಲ, ನಮ್ಮ ವರ್ಕರ್ಸ್ಗೆ ರಜಾ ಅನ್ನೋದು ಇಲ್ಲ ಸರ್. ತುಂಬಾ ಕಷ್ಟ ಬೀಳ್ತಾರೆ. ಆಮೇಲೆ ಹಬ್ಬಗಳ ಟೈಮಲ್ಲಿ ನಮ್ಗೆ ಟೈಮಿಂಗ್ಸ್ ಇಲ್ಲ ಸರ್. 3 ಗಂಟೆ 4 ಗಂಟೆ ತನಕ ಆಗುತ್ತೆ. ಒಂದೊಂದ್ ದಿನ 3 ಗಂಟೆ ಆಗುತ್ತೆ. ನಾವು ಹಬ್ಬ ಅನ್ನೋದೇ ನೋಡಕ್ಕಾಗಲ್ಲ ಸರ್. ಅದೊಂದು ನಮ್ಗೆ ಜನ ಸ್ಪಂದಿಸಿ ಕರೆಕ್ಟಾಗಿ ನಮ್ಗೆ ಆ ರೋಡ್ಗೆ ಹಾಕ್ದಂಗೆ ನಮ್ ವೆಹಿಕಲ್ಗಳು ನಾವು ಮನೆ ಹತ್ರಕ್ಕೂ ಹೋಗ್ತೀವಿ. ಯಾರಿಗೋಸ್ಕರ ಹೋಗ್ತೀವಿ? ಅವ್ರಿದ್ರೆ ನಮಗ್ ಕೆಲಸ, ಪ್ರಜೆಗಳಿದ್ರೆ ನಮಗ್ ಕೆಲಸ ಸರ್. ನಾವು ಅವ್ರಿಗೆ ಸ್ಪಂದಿಸ್ತೀವಿ, ಅವ್ರು ನಮ್ಗೆ ಸ್ಪಂದಿಸಿದ್ರೆ ಸಾಕು. ಬಟ್ ಇನ್ನೊಂದೇನು ಅಂದ್ರೆ ಸರ್, ಇಲ್ಲಿ ಎಲ್ಲಾರ್ಗು ಏಜ್ ಬಾರ್ ಆಗ್ತಿದೆ. ಎಲ್ಲಾರ್ಗು ಒಂದ್ ದಾರಿ ನಮ್ಮ ಅಧಿಕಾರಿಗಳಾಗ್ಲಿ ಅವ್ರಾಗ್ಲಿ ಸ್ವಲ್ಪ ಮೈಂಡ್ಗೆ ಹಾಕೊಂಡು ಕೌನ್ಸಿಲರ್ಗಳು ಅಂದ್ರೆ ಗೆದ್ದಿರೋರು ಕೌನ್ಸಿಲರ್ ಕೂಡ ನಮ್ಗೆ ಹೆಲ್ಪ್ ಮಾಡ್ಬಿಟ್ಟು ಏನೋ ಒಂದು ದಾರಿ ಮಾಡಿದ್ರೆ ಸರ್, ನಮ್ಗೆ ಬರೋ 14,000 13,000 ರೂಪಾಯಿ ಸಂಬಳದಲ್ಲಿ ಯಾರಿಗೂ ಏನು ಆಗಲ್ಲ ಸರ್. ವರ್ಷ 9 ಕಾಲ ಕೆಲಸ ಮಾಡ್ತೀವಿ. ಸ್ವಲ್ಪ ಅಯ್ಯೋ ಅಂದ್ಬಿಟ್ಟು ಏನೋ ಒಂದು ದಾರಿ ಮಾಡ್ಕೊಡಕ್ಕೆ. ಖಂಡಿತ ಸರ್, ನಿಮ್ ಮೆಸೇಜ್ ಅಲ್ಲಿ ತನಕ ಹೋಗತ್ತೆ ಸರ್. ಮತ್ತೆ ನಿಮ್ಗೆ ಏನಾದ್ರು ಈ ಹಬ್ಬಕ್ಕೆ ಏನಾದ್ರು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಸರ್ ಸ್ಪೆಷಲ್ ಅಂದ್ರೆ ಕೆಲಸನೇ ಸ್ಪೆಷಲ್ ಸರ್. ನಾವು ಹೋಗೋದೇ 1 ಗಂಟೆ 2 ಗಂಟೆ ಆಗುತ್ತೆ ಸರ್. ಹಬ್ಬದ ಕಸ ಅಲ್ವಾ, ಕಬ್ಬೆಲ್ಲ ಹೊಡಿತಾರೆ, ಲಾಟ್ ಗಂಟೆ ಹೊಡಿತಾರೆ ಸರ್. ತುಂಬಾ ಕಷ್ಟ ಬೀಳ್ತಾರೆ ಸರ್. ತುಂಬಾ ಮೈಯೆಲ್ಲ ಉರಿ ಬರುತ್ತೆ. ನಮ್ಗೆ ಜನ ಅವರು ಕಬ್ಬು ಹಾಕ್ತಾರಲ್ಲ ಸರ್, ಅವರೇ ಹೊಡೆದು ಹೊರೆ ಮಾಡಿ ಕೊಟ್ಬಿಟ್ರೆ ನಾವು ಬಂದು ನೀಟಾಗಿ ಹಾಕೊಂಡು ಹೋಗ್ಬೋದು. ನಮ್ಮವರೇ ಬಳದು ಹಾಕ್ಬೇಕು ಅಂದ್ರೆ ಸರ್ ಮೈಯೆಲ್ಲ ಉರಿಯುತ್ತೆ. ಅದೊಂದು ನಮ್ಗೆ ಜನ ಸ್ಪಂದಿಸ್ಬೇಕಷ್ಟೇ. ಖಂಡಿತ ಈಗ ಮಾಡ್ತಾರೆ ಜನ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಪ್ರಕಾರ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಈ ಸಂಕ್ರಾಂತಿ ಹಬ್ಬಕ್ಕೆ? ಸರ್ ಏನಿಲ್ಲ, ನೆಲಮಂಗಲ ನಗರಸಭೆಯಲ್ಲಿ ಎಲ್ಲ ಪೌರ ಕಾರ್ಮಿಕರು ಡ್ರೈವರ್ಗಳೆಲ್ಲ ನೆಲಮಂಗಲ ಸ್ವಚ್ಛತೆಗೆ ಬಹಳ ಶ್ರಮ ಪಟ್ಟು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅದು ತಕ್ಕಂತೆ ಅವ್ರಿಗೂ ಎಲ್ಲ ಗೌರವ, ನಿಮ್ ತರ ಎಲ್ಲ ಒಂದು ಗೌರವ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರೆ ಅಷ್ಟೇ ಸಾಕು. ನಮ್ಮ ನೆಲಮಂಗಲನ ಎಲ್ಲ ಸ್ವಚ್ಛತೆಯಿಂದ ಸ್ವಂತ ಊರಿಂದ ಊರ್ ತರ ಮಾಡ್ತಾ ಇದೀವಿ. ಅಲ್ಲ, ಈ ನೆಲಮಂಗಲ ಸ್ಥಳೀಯ ಒಳಗೆ ಜನತೆಗಳು ಪೌರ ಕಾರ್ಮಿಕರು ಒಳ್ಳೆ ಗೌರವ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಅದೇ ರೀತಿ ಅವ್ರಿಗೂ ಪೌರ ಕಾರ್ಮಿಕರಿಗೆ ಡ್ರೈವರ್ಗಳೆಲ್ಲ ಸಹಕರಿಸಿ ಕಸನ ಎಲ್ಲೂ ರೋಡ್ಗೆ ಬಿಸಿ ಹಾಕ್ತಂಗೆ ಈಗ ವಾಹನಗಳಿಗೆ ಡೈರೆಕ್ಟ್ ಆಗಿ ವಾಹನಗಳು ಕೊಟ್ರೆ ನಮ್ಮ ಡ್ರೈವರ್ಗಳಿಗೆ ಆಮೇಲೆ ಪೌರ ಕಾರ್ಮಿಕರೆಲ್ಲ ಅನುಕೂಲ ಆಗುತ್ತೆ. ನೆಲಮಂಗಲ ಸ್ವಚ್ಛತೆಯಿಂದ ನೀಟಾಗಿ ಕಾಣಿಸ್ತದೆ. ಏನಿಲ್ವಾ? ಮನೇಲಿ ಹೇಗಿದ್ದಾರೆ ಎಲ್ಲ? ಚೆನ್ನಾಗವರಾ? ಮತ್ತೆ ಹೌದೌದು. ಮತ್ತೆ ಈ ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ?
ಏನಿಲ್ಲ ಹಾ? ಏನಿಲ್ಲ ಎಲ್ಲ ನೀವು ಎಷ್ಟು ಟೈಮಿಂಗ್ಸ್ ನಿಮ್ದು? ನಮ್ಗೆ 8 ಅವರ್ ಒಂದ್ ದಿವಸಕ್ಕೆ 8 ಅವರ್ ಟೈಮ್. 8 ಅವರ್ ಬರ್ತೀರಾ. ಬೆಳಗ್ಗೆ ಎಷ್ಟು ಗಂಟೆ ಬರೋದು? ಬೆಳಿಗ್ಗೆ 5:30 ಬರ್ತೀವಿ. 5:30 ಸ್ಟಾರ್ಟ್ ಆಗೋದು. ಇಲ್ಲ 9:30 ಗಂಟ ಡ್ಯೂಟಿ ಮೇಲೆ ಇರ್ತೀವಿ. ಹೌದು 9:00 ಮೇಲೆ ತಿಂಡಿಗೆ ಬರ್ತೀವಿ. ಆಮೇಲೆ 10 ಗಂಟೆಗೆ ಆಟ ಲಂಚ್ ಆದ್ಮೇಲೆ ಹೌದು. ಡ್ಯೂಟಿಗೆ ಬರ್ತೀವಿ. ಈಗ ಜನ ನಿಮ್ಮ ಹತ್ರ ಹೇಗೆ ಚೆನ್ನಾಗಿರುತ್ತೆ. ನಡೆಸ್ತಾರೆ? ಅವ್ರು ಓಕೆನಾ? ಹೆಂಗಿರ್ತಾರೆ ಏನಾದ್ರು ನಾವು ಪ್ರಾಬ್ಲಮ್ ಇದೆಯಾ? ಏನಿಲ್ಲ ಸರ್. ಏನ್ ತೊಂದ್ರೆ ಇಲ್ವಾ? ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರಾ? ಹೌದಾ? ನೀವೇನಾದ್ರು ಹೇಳ್ತೀರಾ ಅಕ್ಕ? ಹೇಳು ಮಾತಾಡು. ಹೇಳಿ ನೋಡಿ. ಆಯ್ತು, ನಿಮ್ ಹೆಸರೇನು? ನಮ್ಮ ಹೆಸರು ಕುಲ್ಲಮ್ಮ. ಕೊಳ್ಳಮ್ಮ ಅವರು. ನಿಮ್ಮ ಹೆಸರು? ಸಾಲಮ್ಮ. ಸಾಲಮ್ಮ ಅವರು. ನಿಮ್ಮ ಹೆಸರು? ಕೋತಕ್ಕ. ಓಕೆ. ನಿಮ್ಮ ಹೆಸರು? ಸುನಂದ. ಹಾ. ಸುನಂದ. ಓಕೆ. ನಿಮ್ಮ ಹೆಸರು? ಸರ್ ನಮ್ಮ ಪರ್ವೀನ್ ಅಂತ. ಪರ್ವೀನ್ ತಾಯಿ. ನೀವು? ಲಕ್ಷ್ಮಮ್ಮ ಸರ್. ಲಕ್ಷ್ಮಮ್ಮ ಅವರೇ. ನಿಮ್ಮ ಹೆಸರಮ್ಮ? ಅರುಣ. ಓಕೆ. ಎಲ್ಲ ನಿಮ್ಮ ಹೆಸರು? ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣಮ್ಮ ಸರ್. ಹೌದಾ? ಅಂಜನಮ್ಮ ಸರ್. ಅಂಜನಮ್ಮ. ಮಾರ್ತಮ್ಮ ಸರ್. ಮಾರ್ತಮ್ಮ. ನಿಮ್ಗೆ ಇವತ್ತು ನಿಮ್ಗೆಲ್ಲರಿಗೂ ಒಂದು ಸ್ಪೆಷಲ್ ಏನೋ ಒಂದಿದೆ. ಎಲ್ಲ ಬನ್ನಿ ಜೊತೆಗೆ ಅಂತ ತೋರಿಸ್ತೀನಿ. ಎಲ್ಲರಿಗೂ ಇವತ್ತು ನಾವು ಸ್ಪೆಷಲ್ ಆಗಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ KRS ಸಾರಿ ಮನೆ ಕಡೆಯಿಂದ ಎಲ್ಲರಿಗೂ ಒಂದು ಸ್ಪೆಷಲ್ ಏನೋ ಇನಿಷಿಯೇಟಿವ್ ಮಾಡಿದ್ದಾರೆ. ಸರ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಮಸ್ಕಾರ ಹಾ. ಮತ್ತೆ ನಮಸ್ತೆ ಮಂಗ್ಲ. ಹಾ. ನಿಮಗೆ ಧನ್ಯವಾದಗಳು ಫಸ್ಟ್. ಮತ್ತೆ ನಮ್ದು ಸಿರೆ ಮನೆ ಅಂದ್ಬಿಟ್ಟು ಇವರ ಸಾಲೋನ ಇಲ್ಲಿ, ಮತ್ತೆ KRS ಸಾರಿ ಸಿರೆ ಮನೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನಗರಸಭೆಯಲ್ಲಿ ಕೆಲಸ ಮಾಡೋ ಅಂತವ್ರಿಗೆ ಸಿರೆಗಳು ಕೊಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹಬ್ಬದ ಪ್ರಯುಕ್ತ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ. ಸರಿ ಮೇಡಮ್, ನೀವ್ ಹೇಳಿ ಏನಾದ್ರು ಹೇಳಕ್ ಇಷ್ಟಪಟ್ರೆ. ಎಷ್ಟು ಜನ ಬಂದಿದ್ದಾರೆ, ಅವ್ರಿಗೆ ಏನು ತುಂಬಾ ಒಂದು ಖುಷಿ ಮೆಸೇಜ್? ಆಗತ್ತೆ. ಹಾ. ಇನ್ನೊಂದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿ ಬಿಡು. ಯಾಕೆಂದ್ರೆ ನಾವು ಮನೆ ಕ್ಲೀನ್ ಮಾಡೋದಕ್ಕೆ ಅಷ್ಟೊಂದು ಯೋಚನೆ ಮಾಡೋ ಹೆಣ್ಮಕ್ಳು ಇಷ್ಟು ಜನ ಅವ್ರ ಮನೆಗಳನ್ನ ಬಿಟ್ಟು, ಈಗ ಜನ ಎಷ್ಟು ಕಲ್ಮಶ ಮಾಡ್ತೀವೋ ಅಷ್ಟನ್ನು ಕ್ಲೀನ್ ಮಾಡ್ತಾರೆ. ನಾವಂತೀವಿ ಕಸದ ಗಾಡಿ ಬಂದಿಲ್ಲ ಅಂದ ತಕ್ಷಣ ಏನಣ್ಣ ಬರ್ಲಿಲ್ಲ ಆ ತರ ಎಲ್ಲ ಮಾತಾಡ್ತೀವಿ. ಈ ತರ ಇವ್ರ ಕಷ್ಟಗಳು ಬೆಳಗ್ಗೆನೆ ನಾವ್ ಎದೋಳೋದೇ ಟೈಮಿಂಗ್ಸ್ ಲೇಟ್ ಸರ್ ಇವಾಗ. ಯಾಕೆಂದ್ರೆ ಥಂಡಿ ಇದೆ. ಇವ್ರು ಇದನ್ನೆಲ್ಲ ಯೋಚನೆ ಮಾಡದೆ ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವಾಗ ಅವರು 1 by 1 ನೀವು ಲೇಡೀಸ್ಗೆ ಕರೀರಿ, ಅವ್ರಿಗೆ ಸೀರೆ ಕೊಡ್ತಾರೆ. ಏನಿಲ್ಲ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಪ್ಪಾ ಅಂದ್ರೆ ನಮ್ಮ ಪೌರ ಕಾರ್ಮಿಕರನ್ನ ಗುರ್ಸೋದೇ ಕಮ್ಮಿ ಅಂತದ್ರಲ್ಲಿ ಇವತ್ತು ಗುರ್ಸಿ ಇಲ್ಲ, ಇವರು ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲಾ ಜನ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಎಷ್ಟು ಕೆಲಸ ಮಾಡೋದು ಅದು ಬಹಳ ಖುಷಿ ಆಗುತ್ತೆ. ಆಮೇಲೆ ಉತ್ಸಾಹ ಬರುತ್ತೆ ಇದರಿಂದ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬಾ ಎಲ್ರಿಗೂ ಅವರು ಇನ್ನು ಕೆಲ್ಸದ ಇದನ್ನ ಹೆಚ್ಚಿಸ್ತಾರೆ ಅವರು ಈ ತರ. ಅದಕ್ಕೋಸ್ಕರ ಮತ್ತೆ ನೀವು ಏನಾದ್ರು ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ ಜನಕ್ಕೆ? ಯಾವ ತರ ಅವರು ಮೇಂಟೈನ್ ಮಾಡ್ಬೋದು ಮನೆ ಹತ್ರ ಅಕ್ಕಪಕ್ಕ? ಮನೆ ತಕ್ಕೆ ದಯವಿಟ್ಟು ಹಸಿ ಕಸ ಒಣ ಕಸ ವಿಂಗಡಿಸ್ಕೊಡಿ ಅಂತ ಹೇಳ್ತೀವಿ. ಎಲ್ಲ ಜನ ಪ್ಲಾಸ್ಟಿಕ್ ಮುಕ್ತ ನೆಲಮಂಗಲ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಿದೀವಿ. ಅದರಿಂದ ಅದು ನಮ್ಮ ಪಬ್ಲಿಕ್ ಸಾರ್ವಜನಿಕರ ಕೈಲಿ ಇದೆ ಅಷ್ಟೇ. ಅದು ಅವ್ರ ಸಹಕಾರ ಇಲ್ದರೆ ಏನು ಮಾಡೋದಕ್ಕಾಗಲ್ಲ. ದಯವಿಟ್ಟು ಹಸಿ ಕಸ ಒಣ ಕಸನ ಬೇರೆ ಬೇರೆ ಮಾಡಿ ನಮ್ಮ ಪೌರ ಕಾರ್ಮಿಕರು ಬರ್ತಾರೆ. ಎಲ್ಲಂದ್ರಲ್ಲೇ ಬಿಸಾಕ್ಬೇಡಿ. ಮನೆ ತಕ್ಕ ಆಟೋ ಕಳಿಸ್ತೀವಿ, ಟ್ರ್ಯಾಕ್ಟರ್ ಕಳಿಸ್ತೀವಿ, ಅದಕ್ಕೆ ಕೊಡಿ. ದಯವಿಟ್ಟು ಕಸವನ್ನ ಆದಷ್ಟು ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿ ಕೊಟ್ಟು ನಮ್ಮ ಕಸ ಮುಕ್ತ ನೆಲಮಂಗಲನೇ ಮಾಡೋಣ ಅಂತ ನಾವು ಬಹಳ ತುಂಬಾ ನಿಮ್ಮ ಸಹಕಾರ ಇದ್ರೆ, ಸಾರ್ವಜನಿಕ ಸಹಕಾರ ಇದ್ರೇನೆ ಅದು ಮಾಡಕ್ ಸಾಧ್ಯ. ಖಂಡಿತ. ಈ ಹೊಸ ವರ್ಷ 2025 ಅಲ್ಲಿ ನಾವು ಏನಾದ್ರೂ ಒಂದು ಸಂಕಲ್ಪ ತಗೊಳ್ಳೋಣ. ಸಂಕ್ರಾಂತಿ ಹಬ್ಬ ಈಗ ಬರ್ತಾ ಇದೆ, ಅದ್ರ ಜೊತೆಗೆ ನಾವ್ ಏನಾದ್ರೂ ಆ ತರ ಒಂದು ಸಂಕಲ್ಪ ತಗೊಂಡ್ರೆ ನಾವ್ ಏನಾದ್ರೂ ಒಂದು ಮಾಡ್ಬೋದು. ಹೌದೌದು, ಖಂಡಿತ. ನಮ್ ನೆಲಮಂಗಲ ಬೆಸ್ಟ್ ಜಾಗ ಆಗ್ಬೇಕು. ಆ ತರ ಹೌದು, ತಮ್ಮ ಸಹಕಾರದಿಂದ ಅದು ತಮ್ಮ ಪಬ್ಲಿಕ್ ಗೆ ಅವೇರ್ನೆಸ್ ಮುಖ್ಯ. ಅದು ಅದನ್ನ ಮೇನ್. ಆ ಅವೇರ್ನೆಸ್ ಇಂದ ತಿಳುವಳಿಕೆ ಕೊಡ್ಬೇಕು. ಎಲ್ರಿಗೂ ಜವಾಬ್ದಾರಿ ಅದು. ಕಸ ನಮ್ಮ ಮನೆ ಕಸ ಆಚೆ ಹೋಗ್ಬಿಟ್ರೆ ಸಾಲದಲ್ಲ, ಅದು ಆಚೆ ಹೋದ್ರೆ ಏನಾಗುತ್ತೆ ಏನಾಗುತ್ತೆ ಅದನ್ನ ತಿಳ್ಕೋಬೇಕಾಗುತ್ತೆ. ಹೌದು. ಮತ್ತೆ ಅದ್ರ ಜೊತೆಗೆ ಈಗ ಈ ವರ್ಷದಿಂದ ಎವ್ರಿ ಮಂತ್ ಯಾವ ಏರಿಯಾ ನೆಲಮಂಗಲ ಅಕ್ಕಪಕ್ಕ ಯಾವ ಏರಿಯಾ ಬೆಸ್ಟ್ ಏರಿಯಾ ಅವ್ರು ನನ್ಗೆ ಹೇಳ್ಬೇಕು. ಅವ್ರಿಗೆ ನಾನು ರೆಕಗ್ನೈಸ್ ಮಾಡೋದು. ಖಂಡಿತ ಎವ್ರಿ ಮಂತ್ ಅದನ್ನ ನಾವು ಮಾಡೋಣ. ನೀವೆಲ್ಲ ಇದ್ರೆಲ್ಲ ನಿಮ್ ರೆಸ್ಪಾನ್ಸಿಬಿಲಿಟಿ. ನಾವು ಎಷ್ಟು ಚೆನ್ನಾಗಿ ನಾವು ನೋಡ್ಬೋದು ಅದನ್ನ ನೋಡ್ಬೇಕು. ಪ್ಲಸ್ ಈ ತರ ಎವ್ರಿ ಜನವರಿ ಎಂಡ್ ಅಲ್ಲಿ ಒಂದಿರತ್ತೆ, ಫೆಬ್ರವರಿ ಎಂಡ್, ಆ ತರ ಯಾವ ಏರಿಯಾ ಬೆಸ್ಟ್ ಇದೆ ಅದನ್ನ ನಾವು ನೋಡಿ ಅವ್ರನ್ನ ರೆಕಗ್ನೈಸ್ ಮಾಡೋಣ. ಖಂಡಿತ ಸರ್. ಬರ್ರಿ ಬನ್ನಿ ಎಲ್ಲರೂ ಜೊತೆಗೆ. ಲೇಡೀಸ್ ಎಲ್ಲ ಬನ್ನಿ, ಎಲ್ಲ ತಪ್ಪಾಳಿ.
ನೀವು ಮಾಡೋ ಕೆಲಸ ಎಷ್ಟು ದೊಡ್ಡ ದೊಡ್ಡ ಮಿನಿಸ್ಟ್ರು ಕೂಡ ಅವ್ರು ಏನೇ ಮಾಡಿದ್ರು ಅದಕ್ಕೆ ಮಿಗಿಲಾಗಲ್ಲ. ನೀವು ನಮ್ಮ ದೇಶವನ್ನು ಶುದ್ಧ ಮಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೆ ಹೋಗ್ಬೇಡಿ. ನೀವು ಒಂಥರ ಮಿಲಿಟರಿ ಇರ್ತಾರ, ನೀವು ನಮ್ಮ ದೇಶನ ಶುದ್ಧೀಕರಣ ಮಾಡ್ತಾ ಇದ್ದೀರಾ. ನೀವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ. ನಮ್ಮ ಕೆಲಸ ಅಂದ್ಬಿಟ್ಟು ಯಾವುದೇ ಕೆಲಸ ಆಗ್ಬೋದು, ಪ್ರೀತಿಯಿಂದ ಮಾಡಬೇಕು ಕೆಲಸನ, ಅವಾಗ ಬಂದು ಕೆಲಸ ಬಂದು ನೀಟಾಗಿ ಬರುತ್ತೆ. ನಮಸ್ಕಾರಮ್ಮ. ಸರಿ ಸರಿ, ಎಲ್ಲರಿಗೂ ಒನ್ ಬೈ ಒನ್. ದೊಡ್ಡವರು ಅಮ್ಮರ ತರ ಇದ್ದೀರಾ, ಬನ್ನಿ ಬನ್ನಿ ಬನ್ನಿ. ಕೊಡು ಅಕ್ಕ, ನೀವು ಒನ್ ಬೈ ಒನ್ ಕೊಡಿ. ಹಂಗೆ ಅಲ್ಲಿ ನೋಡ್ಬಿಟ್ಟು. ಹಾ ಸರಿ, ಇರ್ಲಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಎಲ್ಲ ಕ್ಲಾಪ್ ಮಾಡಿ. ಸರಿ ಆಯ್ತು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹಾ ನೀವೇನು ಮಾತಾಡ್ರಿ? ಮಾತಾಡ್ರಿ, ನೀವು ಮಾತಾಡಿ. ಈ ಸತಿ ಲೇಡೀಸ್ಗೆ ಆಗಿದೆ. ನೆಕ್ಸ್ಟ್ ನಿಮ್ಗೇನು ಎಲ್ಲ ಏನಾದ್ರು ಒಂದು ನೆಕ್ಸ್ಟ್ ಮಂತ್ ಏನಾದ್ರು ಒಂದು ಪ್ಲಾನ್ ಮಾಡೋಣ. ಸೊ ಖಂಡಿತ ಇದನ್ನ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಇದನ್ನ ತಲುಪಿಸ್ಬೇಕು. ಪ್ಲಸ್ ಅವ್ರ ಕೇರು, ನಮ್ಮ ಕೇರು ವೆರಿ ಇಂಪಾರ್ಟೆಂಟ್. ಅವ್ರನ್ನ ನೋಡ್ಕೊಳ್ಳಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ನಮಸ್ತೆ ನೆಲಮಂಗಲ ಪೇಜ್ನ ಫಾಲೋ ಮಾಡಿ. ಧನ್ಯವಾದ.